ಕುರ್ಚಿ ಸಂಘರ್ಷದ ಮಧ್ಯೆ ಬಲ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಕೋಲಾರ ಕಾಂಗ್ರೆಸ್ ಶಾಸಕರು ಭೇಟಿ ನೀಡಿದರು. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಕೊತ್ತೂರು ಮಂಜುನಾಥ್, ನಂಜೇಗೌಡ ಚರ್ಚೆ ಮಾಡಿದರು. ಕೆಲ ದಿನಗಳಿಂದ ನಿರಂತರವಾಗಿ ಶಾಸಕರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ 2 ಶಾಸಕರ ಬೆಂಬಲ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇರೋದು. ಇದೀಗ ಕೋಲಾರದ 2 ಶಾಸಕರ ಜೊತೆ ಡಿಸಿಎಂ ಚರ್ಚೆ ಮಾಡಿದ್ರು. ಕುರ್ಚಿ ಸಂಘರ್ಷದ ಮಧ್ಯೆ ಬಲ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ನಂಜಾವಧೂತ ಶ್ರೀಗಳು ಭೇಟಿ ನೀಡಿದ್ರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಈಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಪಕ್ಷ ಮಾಡಿಕೊಡಬೇಕು ಅಂತ ನಂಜಾವಧೂತ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತನ್ನ ಬಲವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಕೋಲಾರ ಕಾಂಗ್ರೆಸ್ ಶಾಸಕರು ಡಿಕೆಶಿ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಇವತ್ತು ಕೊತ್ತೂರು ಮಂಜುನಾಥ್ ಮತ್ತು ನಂಜೇಗೌಡ ಕೆಲ ದಿನಗಳಿಂದ ನಿರಂತರವಾಗಿ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ 2 ಶಾಸಕರ ಬೆಂಬಲವನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇರೋದು. ನಾನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪರವಲ್ಲ. ಸಿದ್ದರಾಮಯ್ಯ ಸಿಎಂ ಆದ್ರೂ ಓಕೆ, ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಓಕೆ. ಡಿಕೆ ಶಿವಕುಮಾರ್ ಭೇಟಿ ನಂತರ ಮಾಲೂರು ಶಾಸಕ ನಂಜೇಗೌಡ ಹೇಳಿಕೆ ಕೊಟ್ಟಿರೋದು, ನಾನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪರ ಅಲ್ಲ, ಯಾರು ಸಿಎಂ ಆದ್ರೂ ಓಕೆ. ಇದು ಮಾಲೂರು ಶಾಸಕರ ಹೇಳಿಕೆ. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಆಯ್ಕೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೊಬ್ಬ ಶಾಸಕನಾಗಿ ಹೇಳೋದಂತ ಹೌದು. ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತೇಳಿ ನಾವು ಬೇರೆ ಬೇರೆ ಏನೇನೋ ಮಾತಾಡೋದು ಸರಿ ಇಲ್ಲ. ನಾನು ಕಾಂಗ್ರೆಸ್ ಪರ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದ್ರ ಪರ ಇರ್ತೀವಿ ನಾವು. ಹೈಕಮಾಂಡ್ ಏನ್ ತೀರ್ಮಾನ, ಸಿದ್ದರಾಮಯ್ಯ ಮುಂದುವರಿಲ್ಲ ಅಂದ್ರೂ ಓಕೆ, ಇಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವ್ರು ನಾವು ಮಾತು ಕೊಟ್ಟಿದ್ವಿ ಮಾಡಬೇಕು ಅಂದ್ರೂ ಓಕೆ. ನಾನೊಬ್ಬ ಶಾಸಕ. ನಾವು MLAಗಳು ಏನು ಕೆಲಸ, ಸರ್ಕಾರ ಇದೆ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿಸ್ಕೊಬೇಕು ಅಲ್ವಾ. ಪರ ಆಗಿ ನಾವೇನಾಗಬೇಕು, ಕಾಂಗ್ರೆಸ್ ಪಾರ್ಟಿ ಅಲ್ವಾ ಇದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಗೊಂದಲ ಇಲ್ಲ. ನನ್ನ ಪ್ರಕಾರ ಹೈಕಮಾಂಡ್ ಇದಕ್ಕೊಂದು ತೆರೆ ಎಳಿತದೆ ಅಲ್ಲ, ಆಗ್ತದೆ. ಇಲ್ಲ, ನಾವು ಕೂಡ ಬಯಸ್ತಾ ಇದೀವಿ ಎಲ್ಲ ಶಾಸಕರಲ್ಲಿ ಏನಂದ್ರೆ ಈ ಗೊಂದಲಕ್ಕೆ ಒಂದು ತೆರೆ ಎಳಿಬೇಕಾಗ್ತದೆ ಹೈಕಮಾಂಡ್. ನೇರವಾಗಿ ಯಾವುದೋ ಇಲ್ಲ ಇಲ್ಲ, ನಾನು ಬ್ಲಾಕ್ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಕ್ ಹೋಗಿದೆ ಅಷ್ಟೇ. ಮುಳ್ಬಾಗಲ್ ಬ್ಲಾಕ್ ಪ್ರೆಸಿಡೆಂಟ್ ನ ಒಬ್ಬನ ಚೇಂಜ್ ಮಾಡಬೇಕಾಯ್ತು, ಅದ್ರ ಬಗ್ಗೆ ಮಾತಾಡಿ ಬಂದಿದ್ದೀನಿ ಅಷ್ಟೇ, ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.